ಚಪಾತಿ ಜೊತೆಗೆ ಈ ಮೆಂತ್ಯ ಗೊಜ್ಜು ಎಷ್ಟು ಚೆನ್ನಾಗಿತ್ತು ಅಂದರೆ ಆಹಾ ಅಷ್ಟು ಚೆನ್ನಾಗಿತ್ತು. ಒಂದು ಚೂರು ಬಿಡ್ದಂಗೆ ಪಾತ್ರೆ ಎಲ್ಲ ಕೆಬ್ರಕೊಂಡು ತಿಂದ್ವಿ ಮನೇಲಿ, ಅಷ್ಟು ಚೆನ್ನಾಗಿತ್ತು. ತುಂಬ ಈಸಿ, ಕಡಿಮೆ ಸಮಯದಲ್ಲಿ ಆಗೋಯ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೆಂತ್ಯ ಸೊಪ್ಪು ದಪ್ಪ ಕಟ್ಟಿರುತ್ತಲ್ಲ ಅದರಲ್ಲಿ ಅರ್ಧ ಕಟ್ಟು ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ತಂದಿಟ್ಕೊಂಡಿದ್ದೀನಿ. ನೋಡಿ, ಈ ಬಟ್ಲಲ್ಲಿ 1 ಟೊಮೆಟೊ, 2 ಈರುಳ್ಳಿ, 8-10 ಬೆಳ್ಳುಳ್ಳಿ ಕಾಳೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಈ ಚಿಕ್ಕ ಕಪ್ಪುಗಳಲ್ಲಿ 1 ಕಪ್ಪು ಕಡಲೆ ಬೀಜ, ಅರ್ಧ ಕಪ್ಪು ಪುಟಾಣಿ, ಇನ್ನು ಅರ್ಧ ಕಪ್ಪು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಪ್ರಭಾ ಪರ್ವ ರೆಸಿಪಿಗೆ ಸ್ವಾಗತ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಒಂದು ಕಟ್ಟಿಂಗ್ ಬೋರ್ಡ್ ಮೇಲೆ ನಾನು ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಳ್ತೀನಿ. ಈಗ ಸೊಪ್ಪೆಲ್ಲ ಸ್ವಲ್ಪ ಚೀಪಾಗಿರೋದ್ರಿಂದ ಅದು ತೊಗೊಂಬಂದು ಈ ಥರ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋಣ. ಈ ಸೊಪ್ಪನ್ನೆಲ್ಲ ಅದೇ ಬಟ್ಲಿಗೆ ಹಾಕಿಟ್ಟು ಈಗ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಕಡಾಯಿ ಇಟ್ಟಿದ್ದೀನಿ. ನಾನು ಯಾವಾಗಲೂ ಕಡಲೆ ಬೀಜ, ಹುರುಗಡ್ಲೆ, ಎಳ್ಳು ಇದನ್ನೆಲ್ಲ ಹುರಿದು ಒಂದು ಡಬ್ಬಿನಲ್ಲಿ ಇಟ್ಕೊಂಡಿರ್ತೀನಿ, ಪೌಡ್ರ್ ಮಾಡೇ ಇಟ್ಟಿರ್ತೀನಿ. ಆದರೆ ಈ ಸತಿ ಮುಗ್ದೋಗಿದೆ. ಈಗ ಅರ್ಧ ಬಟ್ಲು ಹುರುಗಡ್ಲೆ ಹಾಕಿದ್ದೀನಿ. ಹುರುಗಡ್ಲೆ ಬೇಗ ಗರ್ಗರಿ ಆಗಿಬಿಡುತ್ತೆ. ಅದಕ್ಕೆ 1 ನಿಮಿಷ ಅದಾಗಿದ ತಕ್ಷಣ ಇದನ್ನು ಎಳ್ಳು ಹಾಕ್ಕೊಂಬಿಡೋಣ. ಸ್ಟವ್ ಫುಲ್ ಸಿಮ್ ಮಾಡ್ಕೊಂಬಿಡಿ, ಅಥವಾ ಆಫ್ ಮಾಡಿದ್ರೂ ಪರವಾಗಿಲ್ಲ. ಎಳ್ಳೆಲ್ಲ ಸಿಡಿಯೋಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ತಣ್ಣಗಾಗೋಕ್ಕೆ ಪಕ್ಕದಲ್ಲಿ ಎತ್ತಿಟ್ಬಿಡೋಣ. ಈಗ ಸ್ಟವ್ ಮೇಲೆ ಒಂದು ದೊಡ್ಡ ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು. ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ 1 ಟೀ ಸ್ಪೂನು. ಸಾಸಿವೆ ಹಾಕ್ತಿಲ್ಲ, ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ವ, ಅದಕ್ಕೆ ಅದನ್ನು ಹಾಕಿಲ್ಲ. ಈಗ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಬೆಳ್ಳುಳ್ಳಿ ಕಾಳುಗಳು ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಅದು ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ಹುರ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕೋಣ. ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ವಿಡಿಯೋ ದೊಡ್ಡದಾಗಿಬಿಡುತ್ತೆ ಅಂತ ನಾನು ಇಲ್ಲಿ ನಿಮಗೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ನನ್ನ ಮೊಮ್ಮಗಳಿಗೆ ತುಂಬ ಹಸುವಾಗ್ಬಿಟ್ಟಿದೆ, ಅದು ವಾಸನೆ ಬೇರೆ ಬರ್ತಿದೆಯಲ್ಲ, ಬೇಗ ಕೊಡು ಅಂತ ಗಲಾಟೆ ಮಾಡ್ತಿದ್ದಾಳೆ. ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಬೇಗ ಬೇಯೋದಕ್ಕೋಸ್ಕರ ನಾನು ಇಲ್ಲೊಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟಿದ್ದೀನಿ. ಈ ಥರ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೆಂದ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಆಗಿದೆ ಆಲ್ರೆಡಿ. ಈಗ ಇದಕ್ಕೆ ಹೆಚ್ಚಿಟ್ಟಿರುವಂಥ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಲ್ಲ ಹಾಕ್ಕೊಳ್ತಾ ಇರೋದ್ರಿಂದ ಸೊಪ್ಪೆಲ್ಲ ಬೇಗ ಸುಂಡ್ಕೊಂಡ್ಬಿಡುತ್ತೆ. ಸುಂಡೋಗಿ ಸ್ವಲ್ಪ ಆಗುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕೆಲವರು ಅಂದ್ಕೊಳ್ತಾ ಇರ್ತೀರಲ್ವ, ಉಪ್ಪು ಹಾಕಿದ್ರೆ ಬೇಗ ಬೆಂದೋಗುತ್ತೆ ಅಂತ. ಖಂಡಿತವಾಗ್ಲೂ ಬೆಂದೋಗುತ್ತೆ, ಆದರೆ ನಾನಿಲ್ಲಿ ಹಾಕ್ತಾಯಿಲ್ಲ, ಯಾಕೆಂದರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗೆ ಹುರಿಲಿ ಎಣ್ಣೆಯಲ್ಲಿ ಅಂತ ನಾನು ಹಾಕಿಲ್ಲ. ಕೆಲವೊಂದು ರೆಸಿಪೀಸ್ ಮಾಡುವಾಗ ಕೆಲವೊಂದು ಸಿಸ್ಟಮ್ಗಳನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೋತೀನಿ. ಇದೇ ರೀತಿ ಸೊಪ್ಪನ್ನ 5-8 ನಿಮಿಷದವರೆಗೂ ಹುರಿಬೇಕಾಗುತ್ತೆ, ಆವಾಗ ಅದು ಫುಲ್ಲು ಸುಂಡೋಗುತ್ತೆ. ಈ ಥರ ಮಾಡೋದ್ರಿಂದ ಈರುಳ್ಳಿ ನೀರು, ಸೊಪ್ಪಿನ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವ ಹೇಗೆ ಹೀರ್ಕೊಂಡಿದೆ ಅಂತ. ಈಗ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಹಾಕಿದ ಮೇಲೆ 1-2 ಸುತ್ತಿ ಆಮೇಲೆ ಉಪ್ಪು ಹಾಕೊಳ್ಳೋಣ ಇದಕ್ಕೆ. ಈಗ ಉಪ್ಪು ಹಾಕೋದ್ರಿಂದ ಟೊಮೆಟೊ ಎಲ್ಲ ಚೆನ್ನಾಗಿ ರಸ ಬಿಡುತ್ತೆ. ಅದನ್ನು ಮಿಕ್ಸ್ ಮಾಡಲ್ಲ ನಾನು, ಹಾಗೆಯೇ ಮುಚ್ಚಳ ಮುಚ್ಚಿಡ್ತೀನಿ. ಈಗ 1 ನಿಮಿಷ ಆಗಿದೆ. ಮುಚ್ಚಳ ತೆಗೆದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಹುರ್ಕೋಬೇಕು. ಈಗ ಫ್ಲೇಮ್ನ ಫುಲ್ಲು ಲೋ ಮಾಡ್ಕೊಂಬಿಡಿ. 1 ಚಮಚ ಅರಿಶಿಣದ ಪುಡಿ, 1 ಚಮಚ ಖಾರದ ಪುಡಿ ಅಥವಾ ಸಾಂಬಾರು ಪುಡಿ, ನಾನಿಲ್ಲಿ ಸಾಂಬಾರು ಪುಡಿನೇ ಹಾಕಿದ್ದೀನಿ. 1/4 ಚಮಚದಷ್ಟು ಧನಿಯಾ ಪುಡಿ, ಚಿಕ್ಕ ಸ್ಪೂನಲ್ಲಿ 1/2 ಚಮಚ ಜೀರಿಗೆ ಪುಡಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮು ಲೋನಲ್ಲೇ ಇರಬೇಕು. ಲೋ ಫ್ಲೇಮಲ್ಲಿನೇ ಈ ಥರ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1/2 ಕಪ್ನಷ್ಟು ಹುಣಸೆ ಹಣ್ಣಿನ ಗೊಜ್ಜು ಹಾಕ್ತಾಯಿದ್ದೀನಿ. ಜಾಸ್ತಿ ಹುಳಿ ಇರಬಾರ್ದು, ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮೀಡಿಯಮ್ ಮಾಡ್ಕೊಂಡಿದ್ದೀನಿ ಫ್ಲೇಮ್ನ. 1-2 ನಿಮಿಷ ಹುಣಸೆ ಹಣ್ಣಿನ ಗೊಜ್ಜಿನ ಜೊತೆಯಲ್ಲಿ ಇದೆಲ್ಲ ಮಿಕ್ಸ್ ಆಗೋವರೆಗೂ ಈ ಥರ ಕಲಿಸ್ಕೊಳ್ಳೋಣ. ಹುರಿದಿದ್ದ ಕಡಲೆ ಬೀಜ, ಹುರುಗಡ್ಲೆ ಹಾಗೆಯೇ ಎಳ್ಳಿನ ರುಬ್ಬಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ. ಅದನ್ನು ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಮಿಕ್ಸಿ ತೊಳೆದಿದ್ದು ನೀರನ್ನು ಹಾಕ್ಕೊಳ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುರುಗಡ್ಲೆ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ತಳ ಹಿಡಿಯುತ್ತೆ, ಅದಕ್ಕೆ ಮೀಡಿಯಮಲ್ಲಿ ಇಟ್ಟಿದ್ದೀನಿ ಫ್ಲೇಮ್ನ. ಈ ಮೀಡಿಯಮ್ ಫ್ಲೇಮಲ್ಲಿನೇ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದನ್ನು ಕುದಿಸ್ಕೋಬೇಕು. ಗೊಜ್ಜು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ನೋಡಿಕೊಂಡು ಬೇಕಿದ್ದರೆ ಹಾಕ್ಕೋಬೋದು, ಅಥವಾ ಸರಿ ಇದ್ದರೆ ಮುಚ್ಚಳ ಮುಚ್ಚಿ 3 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈ ಥರ ಬೇಯಿಸುವಾಗ ಫ್ಲೇಮು ಫುಲ್ ಲೋನಲ್ಲಿರಲಿ, ನೆನಪಿಟ್ಕೊಳ್ಳಿ. ನಾನು ಇದನ್ನು ಪಕ್ಕದ ಸ್ಟವ್ ಮೇಲೆ ತೆಗೆದಿಡ್ತಾಯಿದ್ದೀನಿ. ಅದು ದಮ್ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಚಪಾತಿ ರೆಡಿ ಮಾಡ್ಕೊಂಬಿಡ್ತೀನಿ. ಆಲ್ರೆಡಿ ನಾನು ಸ್ಟವ್ ಮೇಲೆ ತವ ಇಟ್ಬಿಟ್ಟಿದ್ದೀನಿ.
ಬೇಗ ಬೇಗ ಈ ಥರ ತೊಗೊಂಡು ದಪ್ಪನಾಗಿ ಒಂದು ಲಟ್ಟಿಸ್ಕೊಂಡು ಸುತ್ತ ಎಣ್ಣೆ ಹಚ್ಕೊಂಡು ಮೇಲೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ. ಹಿಟ್ಟು ಹಾಕ್ಕೊಂಡು ಅದನ್ನು ಹಂಗೆ ರೋಲ್ ಮಾಡಿ ಚಾಕುನಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಲಟ್ಟಿಸ್ಬಿಟ್ರೆ ಸೇಮ್ ಪದರ ಚಪಾತಿ ಥರನೇ ಬರುತ್ತೆ. ಮರಕ್ಕಿಂತ ಮರ ದೊಡ್ಡದಿರುತ್ತೆ ಅನ್ನೋ ಹಾಗೆ ನೀವೆಲ್ಲರೂ ನನಗಿಂತ ಸೂಪರಾಗಿ ಚೆನ್ನಾಗಿ ಮಾಡ್ತೀರಾ. ನಾನೀಗ ಹೊಸದಾಗಿ ಅಡುಗೆ ಕಲಿತಿರ್ತಾರಲ್ಲ ಅವರಿಗೋಸ್ಕರ ಇದನ್ನು ತೋರಿಸ್ತಿದ್ದೀನಿ ಅಷ್ಟೇ. ನೋಡಿ, ಇಲ್ಲೊಂದು ಚಪಾತಿ ಬೆಂದಾಯಿತು. ಆಗಲೇ ಒಂದು ಚಪಾತಿ ಲಟ್ಸಿಟ್ಕೊಂಡಿದ್ದೀನಿ. ಇಲ್ಲ ಗೊಜ್ಜೂ ರೆಡಿ ಆಗೋಯ್ತು. ಈಗ ನನ್ನ ಮೊಮ್ಮಗಳಿಗೆ ಫಸ್ಟ್ ಊಟ ಮಾಡಿಸ್ಬಿಡ್ತೀನಿ. ಫ್ರೆಂಡ್ಸ್, ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ಯಾವುದಾದ್ರೂ ಸಣ್ಣ ಸಣ್ಣ ಕ್ಲೂಸ್ ಎಲ್ಲ ಇದ್ದರೆ, ಟಿಪ್ಸ್ ಎಲ್ಲ ಇದ್ದರೆ ನನಗೂ ಹೇಳಿ, ನಾನು ನಿಮ್ಮ ಹತ್ರ ಕಲ್ತ್ಕೊಳ್ತೀನಿ. ಚಪಾತಿ ಹಾಕುವಾಗ ಒಂದು ಸ್ವಲ್ಪ ಈ ಥರ ಮುದುರ್ಕೊಂಬಿಟ್ರೆ ಏನು ಬೇಜಾರು ಮಾಡ್ಕೊಳ್ಳೋದು ಬೇಕಿಲ್ಲ, ಅಲ್ಲೇ ಒಂಚೂರು ಸರಿ ಮಾಡಿದ್ರೆ ಆಯಿತು. ಫ್ರೆಂಡ್ಸ್, ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಅಡ್ವಾನ್ಸಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಹಾಗೂ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.